ಶಿಕ್ಷಣಾಧಿಕಾರಿಗಳಿಗೂ ಕೂಡ ಸಭೆಗೆ ಸ್ವಾಗತವನ್ನ ಕೋರ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ನಿಕಟಪೂರ್ವ ಶಾಸಕರು ಸಿಹಿಯನ್ನ ವಿತರಿಸೋದಕ್ಕೆ ಮಾನ್ಯ ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನವನ್ನು ರಚಿಸಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವ ಮೂಲಕ ಮತ್ತೊಮ್ಮೆ ನಮ್ಮ ಸ್ಮರಣೆಗೆ ತಂದುಕೊಳ್ಳೋಣ. ಪುಷ್ಪ ಸಲ್ಲಿಸಿದ ಎಲ್ಲ ವೇದಿಕೆಯ ಗಣ್ಯಮಾನ್ಯರಿಗೂ ಹೃದಯಪೂರ್ವಕ. ಈಗ ತಾಲೂಕಿನ ಈವೋರವರು ಎಲ್ಲ ಕುತ್ಕೊಂಡಪ್ಪ. ತಾಲೂಕು ಆಡಳಿತ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ ವತಿಯಿಂದ 78ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮವನ್ನು ನಾವು ನೀವೆಲ್ಲ ಆಚರಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಸಹ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದವನ್ನು ತಮಗೆಲ್ಲವೂ ಸಹ ಅಭಿನಂದಿಸ್ತಾ, ಬಂಧುಗಳೇ, ವೇದಿಕೆ ಮೇಲೆ ಧ್ವಜಾರೋಹಣ ಮಾಡಿದಂಥ ತಹಸೀಲ್ದಾರ್ ಅಹಮದ್ ಅವರೇ, ನಂಬುರಾಜ್ ಅವರೇ, ಡಿ.ಪಿ. ರಾಜು ಅವರೇ, ಇ.ಒ. ಶಿವರಾಜಯ್ಯನವರೇ, ಸೋಮಶೇಖರ್ ಅವರೇ, ಶ್ರೀನಿವಾಸ್ ಬಾಬು ಅವರೇ, ಎಲ್ಲ ಚುನಾಯಿತಂತ ಪಟ್ಟಣ ಪಂಚಾಯತಿ ಸದಸ್ಯರುಗಳೇ, ಎಲ್ಲ ಅಧಿಕಾರಿ ವರ್ಗದವರೇ, ಈಗ ತಾನೇ ಸೊಗಸಾಗಿ ಭಾಷಣ ಮಾಡಿದಂಥ ನಮ್ಮ ಶ್ರೀರಾಮ್ಪುರದ ಪ್ರೊಫೆಸರ್ ವಿಜಯ್ ಕುಮಾರ್ ಅವರೇ, ಈ ಸಭೆಯಲ್ಲಿ ಭಾಗವ ಎಲ್ಲ ವಿದ್ಯಾರ್ಥಿನಿಯವರೇ, ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಬಹಳ ಸಂತೋಷ. ಇಡೀ ರಾಷ್ಟ್ರದಲ್ಲಿ 140 ಕೋಟಿ ಜನ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಭ್ರಮವನ್ನು ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತು ತುರುವೇಕೆರೆಯಲ್ಲಿ ನಮ್ಮ ತಾಲೂಕು ಆಡಳಿತ ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಸ್ವಾತಂತ್ರ್ಯದ ದಿನಾಚರಣೆ, ಯಾರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹನೀಯರನ್ನು ನೆನೆಯುವಂಥ ಶುಭ ದಿನ. ಅವರು ಕೊಟ್ಟಂಥ ಕೊಡುಗೆಯನ್ನು ನಾವು ಸ್ವೀಕಾರ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ತುಂಬ ಸಂಭ್ರಮದಿಂದ ನಡೀತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಮಕ್ಕಳೆಲ್ಲ ಸಹ ಸಂಭ್ರಮದಿಂದ ಈ ನಡೀತಾ ಇದೆ. ತುಂಬ ಸಂತೋಷ. ಎಲ್ಲ ಒಂದು ಕಡೆ ಈ ನಾಡ ಹಬ್ಬಗಳೆಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ನೌಕರಿಗೆ ಸೀಮಿತವಾಗಿದೆ. ಬಹುಶಃ ಈ ನಾಗರಿಕ ಬಂಧುಗಳು, ರೈತರು ಭಾಗವಹಿಸಬೇಕು. ಯಾಕೋ ಏನೋ ಭಾಗವಹಿಸ್ತಿಲ್ಲ. ಎಲ್ಲರಿಗೂ ಸಹ ಅಭಿಮಾನ ಬರಬೇಕು. ಅವತ್ತು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಎಷ್ಟು ಪ್ರಾಣತ್ಯಾಗ ಮಾಡಿದ್ರು. ಜಲವಾನ್ ಭಾಗನ ನಮ್ಮ ವಿಜಯ್ ಕುಮಾರ್ ಹೇಳಿದ್ರು. ನಿಜವಾಗಿ ಸಹ ಆ ಒಂದು ಸಂದರ್ಭ ನೆನೆದ್ರೆ ಅವರಿಗೆ ನಾವು ನಿಜ ಪ್ರತಿ ದಿವಸ ಸ್ಮರಣೆ ಮಾಡುವಂಥ ಕಾಲ. ಅದನ್ನು ನಾವು ಸ್ಮರಿಸಬೇಕಾದ್ರೆ ಎಲ್ಲರೂ ಸಹ ಭಾಗವಹಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಇವತ್ತು ತುಂಬ ಖುಷಿಯಾಗಿದೆ. ನಮ್ಮ ದೇಶವನ್ನು ಕಾಯ್ತಕ್ಕಂಥ ಯೋಧರನ್ನು ಕರೆದು ಗೌರವಿಸ್ತಕ್ಕಂಥದ್ದು ಒಳ್ಳೆ ಸಂತೋಷ, ಒಳ್ಳೆ ಸಂದೇಶ ಆಯಿತು. ಈ ನಾಡಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಂದೇಶವನ್ನು ಕಳಿಸ್ತಕ್ಕಂಥದ್ದು, ನಮ್ಮ ದೇಶವನ್ನು ಕಾದು ನಮ್ಮನ್ನೆಲ್ಲ ಕಾದು ನಮಗೆಲ್ಲ ರಕ್ಷಣೆ ಕೊಟ್ಟು ಇವತ್ತು ನಿವೃತ್ತಿ ಬಂದಿದ್ದಾರೆ. ಅವ್ರಿಗೆಲ್ಲ ನಾವು ಇವತ್ತು ಅಭಿನಂದಿಸ್ತಾ ಇದ್ದೇವೆ. ನಿಜವಾಗಿಯೂ ನಾನು ಶಾಸಕರಾಗಿ ಅವ್ರನ್ನ ತಾಲೂಕು ಆಡಳಿತ ಮತ್ತು ಅವ್ರಿಗೂ ಸಹ ಈ ಮೂಲಕ ತುಂಬ ಅಭಿನಂದಿಸ್ತೇನೆ. ಜೊತೆಗೆ ಈ ಪಟ್ಟಣವನ್ನು ಸ್ವಚ್ಛತೆ ಕಾಪಾಡ್ತಕ್ಕಂಥ ವರ್ಗ, ಅವ್ರನ್ನ ನಾವು ಅವ್ರಿಲ್ಲದೆ ಇದ್ದರೆ ನಮಗೆಲ್ಲ ಕಾಯಿಲೆಗಳು ಬಂದೋಯ್ತವೆ. ಎಪಿಡೆಮಿಕ್ ಡಿಸೀಸ್ ಎಂಥ
ಎಲ್ಲ ಕಾಯಿಲೆಗಳು ನಮಗೆ ಆವರಿಸ್ಕೊಂಡ್ಬಿಡ್ತವೆ. ಪಾಪ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ನಮಗೆ ಸ್ವಚ್ಛತೆಯನ್ನು ಕಾಪಾಡಿ ಇವತ್ತು ನಮಗೆ ಎಲ್ಲ ಆರೋಗ್ಯನ ಕಾಪಾಡ್ತಕ್ಕಂಥ ಈ ಪೌರ ಕಾರ್ಮಿಕರನ್ನು ಸಹ ಸನ್ಮಾನ ಮಾಡತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ನಾವೆಲ್ಲರೂ ಗೌರವಿಸ್ತೇವೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು ಈ ಸಂದರ್ಭದಲ್ಲಿ ಅಂತ ಮಕ್ಕಳಿಗೆ ಹೆಚ್ಚು ಸಮಯ ಬೇಡ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.